ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಈ ಲಾಗ್ ಮಾಡ್ತಿದ್ದಾರೆ ಅನ್ಕೊಂಡು ಸಡನ್ಲಿ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಆಯಿತು. ಹಾಗಾಗಿ ಮಿನಿ ಲಾಗ್ ಮಾಡ್ತಿದ್ದೀನಿ. ಯಾಕಂದರೆ ಅಲ್ಲಿ ನಾನು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹಾಯ್ ಫ್ರೆಂಡ್ಸ್, ನಾನಿವತ್ತು ಧರ್ಮಸ್ಥಳಕ್ಕೆ ಫಸ್ಟ್ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿದೆ. ಸಖತ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಧರ್ಮಸ್ಥಳ. ಎಲ್ಲರೂ ಕರ್ನಾಟಕದಲ್ಲಿದ್ದು ನಾವು ಧರ್ಮಸ್ಥಳ ನೋಡಿಲ್ಲ ಅಂತಂದರೆ ಹೇಳ್ಕೊಳ್ದೆ ಆಗದೆ ಇರೋ ಒಂದು ವಿಷಯ ಅನ್ಕೊತೀನಿ. ಎಲ್ಲರೂ ಖಂಡಿತ ಧರ್ಮಸ್ಥಳಕ್ಕೆ ವಿಸಿಟ್ ಕೊಡಿ. ನಾವು ನೈಟ್ ಹೋದ್ವಿ. ನೈಟ್ ಹೋಗಬೇಕಾದ್ರೆ ಸ್ವಲ್ಪ ವಿಡಿಯೋ ನೋಡಿ. ಈ ಥರ ವಿಡಿಯೋ ಮಾಡಿದ್ವಿ. ಅಲ್ಲಿ ಸುಮಾರು ಎಷ್ಟು ಗಂಟೆಗೆ 5:15 ಹಾಗೆ ನಾವು ಧರ್ಮಸ್ಥಳದಲ್ಲಿ ತಲುಪಿದ್ವಿ. ಧರ್ಮಸ್ಥಳದಿಂದ ಮತ್ತೆ ಆ ಕಡೆ ನದಿಗೆ ಹೋಗ್ಬೇಕಲ್ವಾ ಸ್ನಾನ ಮಾಡೋಕ್ಕೆ. ಹಾಗಾಗಿ ಅಲ್ಲಿಂದ ದೇವಸ್ಥಾನದಿಂದ ಮತ್ತೆ ನದಿಗೆ ಹೋದ್ವಿ. ನೋಡಿ, ನೇತ್ರಾವತಿ ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತಂದರೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರ ಬಂದ್ವಿ. ಸುಮಾರು ಅವಾಗ ಎಷ್ಟು 7-8 ಗಂಟೆಗೆ ನಾವು ಅಲ್ಲಿ ಸ್ನಾನ ಮಾಡ್ತಿದ್ವಿ. ಅಲ್ಲಿಂದ ಮತ್ತೆ ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ 9-10 ಗಂಟೆನೇ ಆಯಿತು. 9-10 ಗಂಟೆಯಿಂದ ಮತ್ತೆ ಅಲ್ಲಿಂದ ನಾವು ದರ್ಶನಕ್ಕೆ ಹೋಗಬೇಕಾಗಿತ್ತು. ಒಳಗಡೆ ದರ್ಶನ ಹೆಂಗಿತ್ತು ಗೊತ್ತಾ? ಫಸ್ಟ್ ಈ ಕಡೆ ಎಲ್ಲ ಜಸ್ಟ್ ಕಂಬಿ ಇತ್ತು, ಅದರಲ್ಲಿ ಹೋಗಬೇಕಾಗಿತ್ತು. ಈಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಮೇಝಿಂಗ್. ಒಳಗಡೆ ಹೋದರೆ ಒಳ್ಳೆ ಎಲ್ಲೋ ಒಂದು ಪ್ಯಾಲೇಸಲ್ಲಿ ಹೋಗ್ತಿದ್ದೀವೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಧರ್ಮಸ್ಥಳ. ದರ್ಶನದ ಎಂಟ್ರಿ ಮಾತ್ರ ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಅಲ್ಲಿ ಹೋಗಬೇಕಾದ್ರೆ ಅಯ್ಯೋ ಇದೇನಪ್ಪ ಕನ್ಫ್ಯೂಸ್ ಆಗೋಯ್ತು. ಎಲ್ಲಪ್ಪ ಹೆಂಗೆ ಹೋಗೋದು ಅಂದ್ಕೊಂಡ್ವಿ. ಫಸ್ಟ್ ಈ ಕಡೆ ರೈಟ್ ಸೈಡ್ ಆಚೆನೇ ಕಂಬಿ ಇದ್ವು. ಕಂಬಿ ಒಳಗಡೆ ಲೈನಲ್ಲಿ ಹೋಗಬೇಕಾಗಿತ್ತು. ಬಟ್ ಆದರೆ ಈಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಒಳಗಡೆ ಎಷ್ಟು ನೀಟಾಗಿ ಆಗಿದೆ ಅಂತಂದರೆ 2-3 ಫ್ಲೋರ್ ಇದೆ. ಬಟ್ ಹೋಗೋಕ್ಕೆ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. 2 ಲೈನಲ್ಲಿ ಹೋಗ್ಬೋದು. ನೋಡಿ, ಇದು ಒಳಗಡೆ ಎಂಟ್ರಿ ಆಗೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ಈ ಕಡೆ ಈಗ ಏನಾಗಿದೆ ಅಂತಂದರೆ ತುಂಬ ಜಾಗ ಮಿಗಿಲಿದೆ. ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕಾಗಿರೋದೇ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ವಿಸಿಟ್ ಕೊಡಿ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಳಗಡೆ ಹೋದಾಗ ನನಗೆ ಒಂಥರ ಶಾಕ್ ಆದಂಗೆ ಆಯಿತು. ಮೊದಲು ಹಿಂಗಿರಲಿಲ್ಲ. ನಾನು ಸುಮಾರು ಹೋದಾಗ ಎಷ್ಟು ವರ್ಷದ ಹಿಂದೆ ಹೋಗಿದ್ದು ಅಂತಂದರೆ ಒಂದು 15 ವರ್ಷದ ಹಿಂದೆ ಹೋಗಿದ್ದು, ಮತ್ತೆ ಹೋಗೇ ಇಲ್ಲ. ಈ ಸಲ ಹೋಗಿರೋದು. ನೋಡಿ, ಇವರೆಲ್ಲ ನನ್ನ ವಿಡಿಯೋ ನನಗೆ ಆಗಲಿಲ್ಲ. ಯಾಕಂದರೆ ವಿಡಿಯೋ ಒಳಗಡೆ ಅಲೋ ಇಲ್ಲ, ಯಾರೂ ವಿಡಿಯೋ ಮಾಡಬಾರ್ದು ಅಂತ ಅಲ್ಲೆಲ್ಲ ಕ್ಯಾಮ್ರಾಸ್ ಹಾಕಿದ್ದಾರೆ. ಹಾಗಾಗಿ ಲೈಟಾಗಿ ಸ್ವಲ್ಪ ಎಲ್ಲೆಲ್ಲೋ ಸುಮ್ಮನೆ ಜಸ್ಟ್ ಮಾಡಿರೋದು. ಇದೆಲ್ಲ ಒಳಗಡೆ ಅಲ್ಲಿ ಕೂತಿರೋದು ದರ್ಶನಕ್ಕೆ ಏನಾದರೂ ಕ್ಯೂ ಜಾಸ್ತಿ ಆದರೆ ಹಿರಿಯರೆಲ್ಲ ಬಂದಿರೋರು ಕೂತ್ಕೋಬೇಕು ಅಂತ. ಒಳಗಡೆ ಇನ್ನೂ ತುಂಬ ಇದ್ದಿತ್ತು. ದೇವರ ದರ್ಶನ ಪಡ್ಕೊಂಡ್ವಿ. ಅಲ್ಲೆಲ್ಲ ವಿಡಿಯೋ ಅಲೋ ಇಲ್ಲ. ಅಲ್ಲಿಂದ ನಾವು ನೇರ ಆಚೆ ಬಂದ್ವಿ. ಆಚೆ ಬಂದಿದ್ದಾದಮೇಲೆ ನೋಡಿ ಈ ಥರ ಇತ್ತು. ಸುಮಾರು ಎಷ್ಟಾಗಿತ್ತು ಟೈಮಿಂಗ್ಸ್ ಅಂದರೆ 1 ಗಂಟೆ ಅಷ್ಟೊತ್ತಾಗಿತ್ತು. ಅಷ್ಟು ಕ್ಯೂ ಇತ್ತು. ಬಟ್ ಕ್ಯೂ ಅಂತ ಗೊತ್ತಾಗ್ತಿರ್ಲಿಲ್ಲ. ಜಸ್ಟ್ ಸುಮ್ಮನೆ ಹೋಗ್ತಾನೇ ಇರಬೇಕಲ್ವಾ. ಹಾಗಾಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಆಗೋಯ್ತು. ದರ್ಶನ ಪಡ್ಕೊಂಡು ಅಲ್ಲಿಂದ ನಾವು ಆಚೆ ಬಂದಿದ್ದಾದ್ಮೇಲೆ ದಾಸೋಹಕ್ಕೆ ಹೋದ್ವಿ. ದಾಸೋಹ ಆದಮೇಲೆ ಆಚೆ ಬಂದ್ವಿ. ಮತ್ತೆ ಆಚೆ ಬಂದು ದಾಸೋಹದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತೆ ಆಚೆ ಬಂದಿದ್ದಾದ್ಮೇಲೆ ನಾವು ಈ ಸೈಡ್ ಸ್ವಲ್ಪ ಮುಂದೆ ಬಂದರೆ ಪಾರ್ಕ್ ಇದೆ. ಪಾರ್ಕ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಳ್ಳೋಕ್ಕೆ ಹೋಗೋರಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಫಸ್ಟೆಲ್ಲ ಇಷ್ಟು ಫೆಸಿಲಿಟಿ ಇರಲಿಲ್ಲ. ಈಗ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಒಂದು ಸಲ ವಿಸಿಟ್ ಕೊಡಲೇಬೇಕಾಗಿರೋ ಅಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಐತಿಹಾಸಿಕ ದೇವಸ್ಥಾನನೇ ಇದು. ತುಂಬ ಚೆನ್ನಾಗಿದೆ. ಮತ್ತು ನಾವು ಪಾರ್ಕಲ್ಲಿ ಹೋದ್ವಿ. ಪಾರ್ಕಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅಂದರೆ ಜಾಸ್ತಿ ಅಂತ ತೆಗಿಲಿಲ್ಲ, ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಅಲ್ಲಿಂದ ನಾವು ನೇರ ಈ ಕಡೆ ಇನ್ನೊಂಚೂರು ಮುಂದಕ್ಕೆ ಹೋದರೆ ಫಿಶ್ ಮ್ಯೂಸಿಯಂ ಇದೆ, ಮೀನಿನ ಮ್ಯೂಸಿಯಮು. ಅದು ಒಳಗಡೆ ಇದೆ, ಇದು ಹೊರಗಡೆ ಸ್ವಲ್ಪ ಇದು ಮಾಮೂಲಿ. ಆ್ಯಕ್ಚುಲಿ ಸುಮಾರು ಹಳೇದಿದು ಅಂದ್ಕೊತೀನಿ. ಇದರಲ್ಲೇ ಮೀನು ಬಿಟ್ಬಿಟ್ಟಿದ್ದಾರೆ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳಂತೂ ಏನು ಕುಣಿದಾಡ್ತಿದ್ರು ಗೊತ್ತಾ, ಅಷ್ಟು ಖುಷಿ ಪಡ್ತಿದ್ರು. ಇಲ್ಲಿಂದ ನಾವು ನೇರ ಒಳಗಡೆ ಕಲ್ಯಾಣಿನೇ ಅನ್ಕೋಬಹುದು, ಗೊತ್ತಿಲ್ಲ ನನಗೂ, ಅಷ್ಟು ಕೇಳಬೇಕಾಗಿತ್ತು. ಅಲ್ಲಿಂದ ನಾವು ನೇರ ಒಳಗಡೆ ಫಿಶ್ ಮ್ಯೂಸಿಯಮಿಗೆ ಹೋಗಬೇಕಾಗಿತ್ತು. ನೋಡಿ ಎಷ್ಟು ಫಿಶ್ ಬಿಟ್ಟಿದ್ದಾರೆ ಅಂತಂದರೆ ಮಕ್ಕಳಂತೂ ಕುಣಿದಾಡ್ತಿದ್ರು. ವಿಡಿಯೋ ಮಾಡೋಕ್ಕೆ ನನಗಾಗಲಿಲ್ಲ. ಬೇರೆಯವ್ರು ಮಾಡಿರೋ ವಿಡಿಯೋನ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿಂದ ನಾವು ನೇರ ಮತ್ತೆ ಫಿಶ್ ಮ್ಯೂಸಿಯಮಿಗೆ ಹೋದ್ವಿ. ಒಳಗಡೆ ಸಖತ್ತಾಗಿದೆ. ಇದೆ ಸೇದೋ ಬಾವಿ. ಇದು ಹಳೆ ಕಾಲದಲ್ವಾ. ಇದು ಪಾರ್ಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ಎಲ್ಲರೂ ಒಂದ್ಸಲ ವಿಸಿಟ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ
ಇನ್ನೂ ನಾವು ಹೆಮ್ಮೆ ಪಡಬೇಕು ಅನ್ನೋ ವಿಷಯ ಅಂತ ಹೇಳ್ಬೋದು. ನೋಡಿ ಫಿಶ್ ಮ್ಯೂಸಿಯಮಲ್ಲಿ ಹೋದರೆ ಫಿಶ್ ವೆರೈಟಿ ಎಷ್ಟು ಕಲರ್ಫುಲ್ ಯಾವ ಕಡೆಯಿಂದ ಯಾವ್ಯಾವ ಫಿಶ್ ನೋಡಿಲ್ವೋ ಅದೆಲ್ಲ ನಾವು ಇಲ್ಲಿ ನೋಡ್ಬೋದು. ತುಂಬ ಸಂಗ್ರಹಣೆ ಮಾಡಿದ್ದಾರೆ ಫಿಶ್ನ. ತುಂಬ ಡಿಫ್ರೆಂಟ್ ಫಿಶ್ ಇದ್ದಾವೆ, ದೊಡ್ಡ ಫಿಶ್ ಇದ್ದಾವೆ. ನೋಡ್ಬೇಕಷ್ಟೇ, ನಾವು ಹೋಗಿ ವಿಸಿಟ್ ಕೊಡ್ಬೇಕಷ್ಟೇ. ಅಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ವಾವ್, ಫಿಶ್ ಎಲ್ಲ ಅಲ್ಲಿ ಮೇಲ್ಗಡೆನೆ ಹಾಕಿದ್ರು, ಬಟ್ ಎಲ್ಲ ನೋಡೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನಂತೂ. ತುಂಬ ಚೆನ್ನಾಗಿದೆ ಕಣ್ರಿ. ಮಕ್ಕಳು ಮಾತ್ರ ಕುಣ್ದಾಡ್ಬಿಡ್ತಾರೆ, ಎಷ್ಟು ಒಳ್ಳೆ ಪ್ಲೇಸ್. ದರ್ಶನನೂ ತುಂಬ ಚೆನ್ನಾಗಾಗೋಯ್ತು. ಮತ್ತು ಪ್ಲೇಸ್ ಎಲ್ಲ ನೋಡಿದ್ವಿ. ಪ್ಲೇಸ್ ಎಲ್ಲ ನೋಡಿದ್ದಾದ್ಮೇಲೆ ಫಿಶ್ ಅಕ್ವೇರಿಯಂಗೆ ಹೋದ್ವಿ. ಅಲ್ಲಿನೂ ಫಿಶ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ನೇರ ಆಚೆ ಬರಬೇಕಾಗಿತ್ತು. ತುಂಬ ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಒಂದ್ಸಲ ಎಲ್ಲರೂ ವಿಸಿಟ್ ಕೊಡಲೇಬೇಕಾಗಿರೋ ಅಂಥ ಒಂದು ಪ್ಲೇಸ್ ಇದು. ಒಂದ್ಸಲ ಅಲ್ಲ, ದೇವ್ರ ದರ್ಶನ ಪಡಿಬೇಕಂದ್ರೆ ನಮ್ಮ ಪುಣ್ಯ ಅಂದ್ಕೊತೀನಿ. ದೇವ್ರ ದರ್ಶನ ಅಂತೂ ಸೂಪರಾಗಿ ಆಗೋಯ್ತು ನಮಗೆ. ಅಲ್ಲಿಂದ ನಾವು ಅಕ್ವೇರಿಯಂ ಬಂದಿಲ್ವ, ಇದು ತುಂಬ ಚೆನ್ನಾಗಿದೆ. ಇಲ್ಲೂ ನೋಡಿದ್ದಾಯಿತು. ಇಲ್ಲಿಂದ ನಾವು ನೇರ ಈಗ ಏನು ಮಾಡಬೇಕಾಗಿತ್ತು, ಎಕ್ಸಿಟ್ ಆಗಬೇಕಾಗಿತ್ತು. ಅಂದರೆ ನಾವು ಟೈಮ್ ಆಯಿತು ಸುಮಾರು. ಇಲ್ಲಿ ಎಷ್ಟು ಆಯಿತು ಗೊತ್ತಾ, 3:30 4 ಗಂಟೆ ಆಗ್ತಾ ಬಂತು. ಇಲ್ಲಿಂದ ಮತ್ತೆ ನಾವು ಆಚೆ ಹೋಗಿ ಸ್ವಲ್ಪ ಮತ್ತೆ ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ಮತ್ತೆ ಸಾಯಂಕಾಲದ ಊಟ ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಬೆಂಗಳೂರು ಬಸ್ ಹತ್ತಬೇಕಾಗಿತ್ತು. ಬಟ್ ಬಸ್ ನಮಗೆ ಸಿಗಲಿಲ್ಲ. ಬೆಂಗಳೂರಿಗೆ ಹೋಗ್ತಿರೋದು ನೇರ ಕಾರೇ ಸಿಕ್ತು. ಆ ಕಾರಲ್ಲಿ ಮತ್ತೆ ನಾವು ಬೆಂಗಳೂರು ಕಡೆ ಪಯಣ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.